ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ. ನಾನು 10th 621 ತೆಗೆದಿದ್ದೀನಿ 625ಗೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನು ಫುಲ್ ಏಮ್ ಮಾಡಿದ್ದು 625ಗೆ ಆ್ಯಕ್ಚುಲಾಗಿ. ಡೇ ಆ್ಯಂಡ್ ನೈಟ್ ಇದಕ್ಕೋಸ್ಕರ ತುಂಬ ವರ್ಕ್ ಮಾಡಿದ್ದೀನಿ. ನಮ್ಮ ಸ್ಕೂಲವ್ರು ನಮಗೆ ಯಾವಾಗಲೂ ಎನ್ಕರೇಜ್ ಮಾಡ್ತಿದ್ರು. ನಾನು ಕಳೆದ ಏಪ್ರಿಲಿಂದಾನೇ 1 ವರ್ಷ ಪೂರ್ತಿ ನಾನು ಕಷ್ಟಪಟ್ಟಿದ್ದೀನಿ. ನಮ್ಮ ಸ್ಕೂಲವರು ಯಾವಾಗಿದ್ರು ಏನಿದ್ರು ಫ್ರೀಯಾಗಿ ಡೌಟ್ ಕೇಳಿದ್ರೆ ತುಂಬಾ ಹೆಲ್ಪ್ ಮಾಡಿ ಟೀಚ್ ಮಾಡ್ತಿದ್ರು. ತುಂಬಾ ಒಳ್ಳೆ ಸಪೋರ್ಟ್ ಇತ್ತು, ಗೈಡ್ಲೈನ್ಸ್ ಇತ್ತು ನಮ್ಮ ಟೀಚರ್ ಕಡೆಯಿಂದ. ನಮ್ಮ ಪೇರೆಂಟ್ಸ್ ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಸಾಂಸ್ಕ್ರಿಟು ಮತ್ತು ಕನ್ನಡ ಅಲ್ಲಿ 100% ರಿಸಲ್ಟ್ ಬಂದಿದೆ. ಮಿಕ್ಕಿದ ಸಬ್ಜೆಕ್ಟಲ್ಲಿ 99 ಬಂದಿದೆ. ಪ್ರಿಪ್ರೇಷನ್ಸ್ ನಾನು ಯಾವಾಗಲೂ ಪಾಸ್ಟ್ ಇಯರ್ಸ್ ಎಲ್ಲ ಕ್ವೆಶನ್ ಪೇಪರ್ನು ನಾನು ರೆಫರ್ ಮಾಡಿದ್ದೀನಿ. ಎಲ್ಲ ಸ್ಟೇಟ್ ಪ್ರಿಪ್ರೇಟ್ರಿದಾಗಲಿ ಪೇಪರು, ನಮ್ಮ ಸ್ಕೂಲ್ದಾಗಿದ್ದ ಪ್ರಿಪ್ರೇಟ್ರಿ ಪಾಸ್ಟ್ ಪೇಪರ್ಸ್ ಆಗಿರಲಿ, ನಮ್ಮದು FA1 ನಮ್ಮ PA1 ಎಲ್ಲ ಏನು ಮಾಡ್ತಿದ್ರು ಅದನ್ನೆಲ್ಲ ನಾನು ಯಾವಾಗಲೂ ಒಂದೊಂದು ಯೂನಿಟ್ ಟೆಸ್ಟ್ಗೂ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಟೆಕ್ಸ್ಟ್ ಬುಕ್ಕು ಫುಲ್ ಪ್ರಾಪರಾಗಿ ಓದಬೇಕು. ಸೋಷಿಯಲ್ ಎಲ್ಲ ಒಂದು ವರ್ಡು ಬಿಡದೆ ಫುಲ್ ಟೆಕ್ಸ್ಟ್ ಬುಕ್ ಓದಬೇಕು. ಎಲ್ಲನೂ ಟೆಕ್ಸ್ಟ್ ಬುಕ್ ಮಾತ್ರ ರೆಫರ್ಸ್ ಮಾಡೋದು. ಅಪ್ಪ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರು, ಅಮ್ಮ ಮಹರ್ಷಿ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದರು. ಅಡ್ವಾಂಟೇಜ್ ಅಂತ ಇಲ್ಲ, ಬಟ್ ಅಮ್ಮ ತುಂಬ ಸಪೋರ್ಟಿವ್ ಆಗಿರ್ತಿದ್ರು. ಸ್ಟ್ರೆಸ್ ಏನೋ ಕೊಡ್ತಿರ್ಲಿಲ್ಲ. ನಾನು ಯಾವಾಗಲೂ ಅಮ್ಮನ ಕೈಲಿ ಹೋದಾಗ ಈ ಥರ ಎಕ್ಸಾಮ್ಸ್ ಬರ್ತಿದೆ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಂದಾಗ, ನಿನ್ನ ಕೈಲಿ ಎಷ್ಟು ಬರುತ್ತೋ ಅಷ್ಟು ಬರೀ, ನನಗೆ ನಿಜ ಗೊತ್ತು, ನಿನ್ನ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನೀನು ಖಂಡಿತ ಬರೀತೀಯ ಅಂತ ಮೋಟಿವೇಟ್ ಮಾಡ್ತಿದ್ರು ಅಪ್ಪ ಅಮ್ಮ ಎಲ್ಲ ತುಂಬ ಚೆನ್ನಾಗಿ. ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಕಾಲೇಜು ಎಲ್ಲ ಫಸ್ಟ್ PU ಸೆಕೆಂಡ್ PU ಮುಳುಗ್ತಿದ್ದೀನಿ. ಆಮೇಲೆ ಫ್ಯೂಚರಲ್ಲಿ ನೋಡ್ಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ. ನಾನು 10th 621 ತೆಗೆದಿದ್ದೀನಿ 625ಗೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನು ಫುಲ್ ಏಮ್ ಮಾಡಿದ್ದು 625ಗೆ ಆ್ಯಕ್ಚುಲಾಗಿ. ಡೇ ಆ್ಯಂಡ್ ನೈಟ್ ಇದಕ್ಕೋಸ್ಕರ ತುಂಬ ವರ್ಕ್ ಮಾಡಿದ್ದೀನಿ. ನಮ್ಮ ಸ್ಕೂಲವ್ರು ನಮಗೆ ಯಾವಾಗಲೂ ಎನ್ಕರೇಜ್ ಮಾಡ್ತಿದ್ರು. ನಾನು ಕಳೆದ ಏಪ್ರಿಲಿಂದಾನೇ 1 ವರ್ಷ ಪೂರ್ತಿ ನಾನು ಕಷ್ಟಪಟ್ಟಿದ್ದೀನಿ. ನಮ್ಮ ಸ್ಕೂಲವರು ಯಾವಾಗಿದ್ರು ಏನಿದ್ರು ಫ್ರೀಯಾಗಿ ಡೌಟ್ ಕೇಳಿದ್ರೆ ತುಂಬಾ ಹೆಲ್ಪ್ ಮಾಡಿ ಟೀಚ್ ಮಾಡ್ತಿದ್ರು. ತುಂಬಾ ಒಳ್ಳೆ ಸಪೋರ್ಟ್ ಇತ್ತು, ಗೈಡ್ಲೈನ್ಸ್ ಇತ್ತು ನಮ್ಮ ಟೀಚರ್ ಕಡೆಯಿಂದ. ನಮ್ಮ ಪೇರೆಂಟ್ಸ್ ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಸಾಂಸ್ಕ್ರಿಟು ಮತ್ತು ಕನ್ನಡ ಅಲ್ಲಿ 100% ರಿಸಲ್ಟ್ ಬಂದಿದೆ. ಮಿಕ್ಕಿದ ಸಬ್ಜೆಕ್ಟಲ್ಲಿ 99 ಬಂದಿದೆ. ಪ್ರಿಪ್ರೇಷನ್ಸ್ ನಾನು ಯಾವಾಗಲೂ ಪಾಸ್ಟ್ ಇಯರ್ಸ್ ಎಲ್ಲ ಕ್ವೆಶನ್ ಪೇಪರ್ನು ನಾನು ರೆಫರ್ ಮಾಡಿದ್ದೀನಿ. ಎಲ್ಲ ಸ್ಟೇಟ್ ಪ್ರಿಪ್ರೇಟ್ರಿದಾಗಲಿ ಪೇಪರು, ನಮ್ಮ ಸ್ಕೂಲ್ದಾಗಿದ್ದ ಪ್ರಿಪ್ರೇಟ್ರಿ ಪಾಸ್ಟ್ ಪೇಪರ್ಸ್ ಆಗಿರಲಿ, ನಮ್ಮದು FA1 ನಮ್ಮ PA1 ಎಲ್ಲ ಏನು ಮಾಡ್ತಿದ್ರು ಅದನ್ನೆಲ್ಲ ನಾನು ಯಾವಾಗಲೂ ಒಂದೊಂದು ಯೂನಿಟ್ ಟೆಸ್ಟ್ಗೂ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಟೆಕ್ಸ್ಟ್ ಬುಕ್ಕು ಫುಲ್ ಪ್ರಾಪರಾಗಿ ಓದಬೇಕು. ಸೋಷಿಯಲ್ ಎಲ್ಲ ಒಂದು ವರ್ಡು ಬಿಡದೆ ಫುಲ್ ಟೆಕ್ಸ್ಟ್ ಬುಕ್ ಓದಬೇಕು. ಎಲ್ಲನೂ ಟೆಕ್ಸ್ಟ್ ಬುಕ್ ಮಾತ್ರ ರೆಫರ್ಸ್ ಮಾಡೋದು. ಅಪ್ಪ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರು, ಅಮ್ಮ ಮಹರ್ಷಿ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದರು. ಅಡ್ವಾಂಟೇಜ್ ಅಂತ ಇಲ್ಲ, ಬಟ್ ಅಮ್ಮ ತುಂಬ ಸಪೋರ್ಟಿವ್ ಆಗಿರ್ತಿದ್ರು. ಸ್ಟ್ರೆಸ್ ಏನೋ ಕೊಡ್ತಿರ್ಲಿಲ್ಲ. ನಾನು ಯಾವಾಗಲೂ ಅಮ್ಮನ ಕೈಲಿ ಹೋದಾಗ ಈ ಥರ ಎಕ್ಸಾಮ್ಸ್ ಬರ್ತಿದೆ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಂದಾಗ, ನಿನ್ನ ಕೈಲಿ ಎಷ್ಟು ಬರುತ್ತೋ ಅಷ್ಟು ಬರೀ, ನನಗೆ ನಿಜ ಗೊತ್ತು, ನಿನ್ನ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನೀನು ಖಂಡಿತ ಬರೀತೀಯ ಅಂತ ಮೋಟಿವೇಟ್ ಮಾಡ್ತಿದ್ರು ಅಪ್ಪ ಅಮ್ಮ ಎಲ್ಲ ತುಂಬ ಚೆನ್ನಾಗಿ. ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಕಾಲೇಜು ಎಲ್ಲ ಫಸ್ಟ್ PU ಸೆಕೆಂಡ್ PU ಮುಳುಗ್ತಿದ್ದೀನಿ. ಆಮೇಲೆ ಫ್ಯೂಚರಲ್ಲಿ ನೋಡ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.